ಹಲೋ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ? ತುಂಬ ದಿನ ಆಯಿತು ನಾನು ಕನ್ನಡದಲ್ಲಿ ವಿಡಿಯೋ ಹಾಕಿ. ತುಂಬ ಜನ ಕೇಳ್ತಾ ಇದ್ದಾರೆ ಕನ್ನಡದಲ್ಲಿ ವಿಡಿಯೋ ಹಾಕಿ ಅಂತ. ಅದಕ್ಕೆ ಈ ವಿಡಿಯೋ ಕರೆಕ್ಟಾಗಿ ವಿಡಿಯೋ, ಯಾಕೆಂದರೆ ಬ್ಯಾಂಗ್ಳೂರಲ್ಲಿ ಪ್ಲಾಟ್ಫಾರ್ಮ್ ಕೆಲಸ ಮಾಡಿದ್ದೀನಿ. ಮಾಗಡಿ ರೋಡ್, ಅದು ಮಾಗಡಿ ಹತ್ರ ಒಂದು ಕೆಲಸ ಮುಗಿದಿದೆ. ಆ ವಿಡಿಯೋದಕ್ಕೆ ಇದು ಇಂಟ್ರೋ. ಬ್ಯಾಂಗ್ಳೂರಲ್ಲಿ ವಾಟರ್ ಪ್ಲಾಟ್ಫಾರ್ಮ್ ಮಾಡಿದ್ದೀನಿ. ಆ ಕಡೆ ಬ್ಯಾಂಗ್ಳೂರು ಕಡೆಯವರು, ಕರ್ನಾಟಕ ಕಡೆಯವರು ಅಲ್ಲಿ ನೋಡಬೇಕಾದ್ರೆ ಅಲ್ಲೇ ಹೋಗಿ ನೋಡ್ಬೋದು. ಅವ್ರ ಓನರ್ ಫೋನ್ ನಂಬರ್ ಅದರಲ್ಲಿ ಹಾಕ್ತೀನಿ, ಎಲ್ಲರೂ ಹೋಗಿ ನೋಡಿ. ಚೆನ್ನಾಗಿದೆಯೇ, ನೀಟಾಗಿ ಬಂದಿದೆ ಕೆಲಸನೂ. ಓನರು ತುಂಬ ಒಳ್ಳೆಯವರು. ಈ ಕಡೆ ಮಾಡಿದ್ದಕ್ಕಿಂತ ನಾನು ಅಲ್ಲಿ ಮಾಡಿದ್ದೀನಿ, ಎಲ್ಲ ಚೆನ್ನಾಗಿತ್ತು. ನೀಟಾಗಿ ಕೆಲಸನೂ ಬಂದಿದೆ. 80 ಅಡಿ ಉದ್ದ, ಅಗಲ 50 ಅಡಿ, ಇದರಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಫುಲ್ಲು ವಾಟರ್ ಪ್ಲಾಟ್ಫಾರ್ಮ್, ಕಲ್ಲು ಹೊಡೆದ್ಬಿಟ್ಟು ನೀರು ತುಂಬಿಸೋ ಥರ, ವಾಟ್ರಲ್ಲಿ ಕ್ಯೂರಿಂಗ್ ಮಾಡೋ ಥರ ಇದು ಆಲ್ ಬ್ರೇಕ್ ಪ್ಲಾಟ್ಫಾರ್ಮ್ ಮಾಡಿದ್ದೀನಿ. ಕೆಲಸ ನೋಡಬೇಕಾದ್ರೆ ಹೋಗಿ ನೋಡಿ. ಇಲ್ಲ ಈ ಥರ ನೀವು ಯಾರಾದರೂ ಪ್ಲಾಟ್ಫಾರ್ಮ್ ಮಾಡಿಕೊಡ್ಬೇಕಾದ್ರೆ ಹೇಳಿ, ನಾನು ಬಂದು ಮಾಡಿಕೊಡ್ತೀನಿ. ಬ್ಯಾಂಗ್ಳೂರಲ್ಲಿ ಎಲ್ಲಿದ್ರೂ ಪರವಾಗಿಲ್ಲ, ಕರ್ನಾಟಕದಲ್ಲಿ ನಾನು ಬಂದು ಮಾಡಿಕೊಡ್ತೀನಿ. ಕೆಲಸ ಚೆನ್ನಾಗಿ ಬಂದಿದೆ. ತುಂಬ ಜನ ಇಲ್ಲಿ ಬ್ಯಾಂಗ್ಳೂರು ಕಡೆ ತುಂಬ ಜನ ಮಾತಾಡ್ತಾ ಇದ್ದರು. ಈಗಲೇ ಒಂದು ಕೆಲಸ ಮಾಡಿದ್ದೀನಿ. ಈ ವಿಡಿಯೋ ಅದು ತಮಿಳಲ್ಲೇ ವಿಡಿಯೋ ಹಾಕ್ತಾ ಇದ್ದೀರಾ, ಒಂದು ಕನ್ನಡದಲ್ಲಿ ಒಂದು ವಿಡಿಯೋ ಹಾಕಿ ಅಂತ ಕೇಳ್ತಾ ಇದ್ರು. ಅದಕ್ಕೆ ಟ್ರೈ ಮಾಡ್ತೀನಿ. ಏನಾದರೂ ತಪ್ಪು ಏನಾದರೂ ಮಾತಾಡಿದ್ರೆ ಕ್ಷಮಿಸಬೇಕು. ಟ್ರೈ ಮಾಡ್ತೀನಿ. ಬನ್ನಿ ವಿಡಿಯೋ ಒಳಗೆ ಹೋಗೋಣ. ಇದು ನೋಡಿ, ಇದು ಬ್ಯಾಂಗ್ಳೂರಲ್ಲಿ ಎಲ್ಲಿಂದರೆ ಮಾಗಡಿ ಹತ್ರ, ಮಾಗಡಿಯಿಂದ ಮೋಟಗಾನಲ್ಲಿ, ಊರ ಹೆಸರು ಕರೆಕ್ಟಾಗಿ ಟ್ರೈ ಮಾಡ್ತಾಯಿದ್ದೀನಿ. ಮೋಟಗಾನಲ್ಲಿ, ಇದು ಮಾಗಡಿಯಿಂದ ಒಂದು 10-20 ಕಿಲೋಮೀಟ್ರ್ ಇರ್ಬೋದು. ಮೋಟಗಾನಹಳ್ಳಿಯಲ್ಲಿ ಕೆಲಸ ಮಾಡಿದ್ದೀನಿ. ಇದು ಫೋನ್ ನಂಬರು, ಓನರ್ ಫೋನ್ ನಂಬರ್ ಕೂಡ ಹಾಕ್ತೀನಿ. ಅಲ್ಲಿ ಹೋಗಿ ನೋಡಬೇಕಾದ್ರೆ ಕೂಡ ಎಲ್ಲರೂ ಬ್ಯಾಂಗ್ಳೂರು ಕಡೆಯವರು, ಕರ್ನಾಟಕದವರು ನೋಡಬೇಕಾದ್ರೆ ನೋಡಿ. ಇದು ಬಂದು ಫುಲ್ಲು 40 mm ಕಾಂಕ್ರೀಟ್ ಹಾಕ್ಬಿಟ್ಟು, ಆಮೇಲೆ ಇದು ಕಂಬಿ ಕಟ್ಟಿ ಪಾರ್ಟಿಷನೆಲ್ಲ ಮಾಡಿಬಿಟ್ಟು ಪಾಲಿಸ್ ಕಾಂಕ್ರೀಟ್ ಹಾಕ್ತಾಯಿದ್ದೀನಿ. ಪಾಲಿಸ್ ಅಂದರೆ ಇದು ಒಂದು 4 ಇಂಚು 3/4 ಜಲ್ಲಿನೂ 12 mm ಜಲ್ಲಿ ಮಾಮೂಲಿ ಕಾಂಕ್ರೀಟ್. ಇದು ಕಾಂಕ್ರೀಟ್ ಹಾಕಿ ಮಿಷಿನಲ್ಲಿ ಪಾಲಿಸ್ ಮಾಡಬೇಕು, ಅದಕ್ಕೆ ಅದು ಪಾಲಿಸ್ ಕಾಂಕ್ರೀಟ್ ಅಂತ ಇದ್ದೀನಿ. ಇದು ನೋಡಿ, ಈ ಸೈಜ್ ಬಂದು ಕಾಂಕ್ರೀಟ್ ನಮ್ಮ ಪ್ಲಾಟ್ಫಾರ್ಮ್ ಸೈಜು. ಇದು 1,000 ಕಲ್ಲು ಹೊಡೆಯೋ ಥರ ಕೇಳಿದ್ರು ಓನರು. ಒಂದು ದಿನಕ್ಕೆ 1,000. ಇದು ವಾಟರ್ ಪ್ಲಾಟ್ಫಾರ್ಮ್ ಆದರೆ 3 ಪ್ಲ್ಯಾಟ್ಫಾರ್ಮ್ ಮಾಡಬೇಕು, ಒಂದು ದಿನಕ್ಕೆ 1 ಪ್ಲ್ಯಾಟ್ಫಾರ್ಮ್ ಆ ಥರ. ಇದಕ್ಕೆ ಮುಂಚೆ ಕನ್ನಡದಲ್ಲಿ ಒಂದು ವಿಡಿಯೋ ಹಾಕಿದ್ದೀನಿ. ಅದು ಬಂದು 60ಗೆ 42, ಅದು ಚಿಕ್ಕದು. ಅದು ಬಂದು ಒಂದು 600-700 ಕಲ್ಲು 800 ಕಲ್ಲು ಒಳಗೆ ಹೊಡಿಬೋದು. ಇದು 1,000 ಕಲ್ಲಿಗೆ ಪ್ಲ್ಯಾನು. 1,000 ಕಲ್ಲು ಅಂದರೆ 16ಗೆ 85 ಉದ್ದ ಇದ್ದರೆ 1,000 ಕಲ್ಲು ಹೊಡಿಬೋದು. ಇದು ಒಂದು ದಿನಕ್ಕೆ. ಆ ಥರ 3 ದಿನಕ್ಕೆ ಕಲ್ಲು ಹೊಡಿಬೇಕಾದ್ರೆ ಈ ಥರ 3 ಪ್ಲ್ಯಾಟ್ಫಾರ್ಮ್ ಮಾಡಬೇಕು. ಇದು ನೋಡಿ, ನೀರು ಥರ ಕ್ಲೀನಾಗಿ ಮಿಕ್ಸ್ ಮಾಡಿ 12 mm 20 mm ಎರಡು ಜಲ್ಲಿನೂ ಮಿಕ್ಸ್ ಮಾಡಿ, ಸ್ಯಾಂಡು ಸಿಮೆಂಟು ಇದೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿ ಹಾಕಬೇಕಿದು. ಈ ಥರ ಮಟ್ಟ ಕ್ಲೀನಾಗಿ ತಟ್ಬಿಟ್ಟು ನೋಡಿ, ಮಿಷಿನ್ ಓಡಿಸ್ತದೆ ನೋಡಿ, ಆ ಕಡೆ ಮಿಷಿನ್ ಕ್ಲೀನಾಗಿ ಪಾಲಿಶ್ ಮಾಡಿಬಿಡ್ಬೇಕು ಈ ಕಾಂಕ್ರೀಟ್ನ. ಇದು ಎಲ್ಲರೂ ಕೇಳ್ತಾಯಿದ್ರೆ, ಯಾಕೆ ಈ ಥರ ಕಾಂಕ್ರೀಟ್ ಪಾಲಿಶ್ ಹೊಡಿಬೇಕಾ ಅಂತ. ಇದು ನೈಸಾಗಿದ್ರೇ ನೀರು ಕೆಳಗೆ ಹೋಗಲ್ಲ, ಒಂದು ಕ್ರ್ಯಾಕ್ ಬರಲ್ಲ. ಈ ಮಿಷಿನಲ್ಲಿ ಓಡಿಸಿದ್ರೆ, ಕಂಬಿ ಕಟ್ಟಿದ್ರೇನು ನಿಮಗೆ ಕಂಬಿ ಕಟ್ಟೋದು, ಯಾರು ಕಂಬಿನೂ ಕಟ್ಟಲ್ಲ, ಯಾಕೆ ಜಾಸ್ತಿ ಕೆಲಸ ಮಾಡ್ತಾಯಿದ್ದೀರಾ ಅಂತ ಕೇಳ್ತಾರೆ ಕೆಲವರು. ಇದು ಕಂಬಿ ಕಟ್ಟಿಬಿಟ್ರೆ ನಿಮಗೊಂದು 20-30 ವರ್ಷಕ್ಕೆ ಏನೂ ಆಗೋಲ್ಲ. ಸಿಮೆಂಟು ಇದು ಟೋಟಲ್ ಒಂದು 10 ಇಂಚ್ ಕಾಂಕ್ರೀಟ್ ಹಾಕ್ಕೊಡ್ತೀನಿ. ಇದು ನಿಮಗೆ ಗ್ಯಾರಂಟಿ ಇರುತ್ತೆ. ಸ್ವಂತ ಜಾಗ ಇರೋರು ಈ ಥರ ಪ್ಲ್ಯಾಟ್ಫಾರ್ಮು ನೀರಲ್ಲಿ ಕ್ಯೂರಿಂಗ್ ಮಾಡೋ ಥರ ಮಾಡಿಕೊಂಡ್ರೆ, ಒಂದು ಸಲ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಅದು ಬಂದು ಕಸ್ಟಮರು ನೋಡೋರು ಈ ಥರ ನೀರಲ್ಲಿ ಕ್ಯೂರಿಂಗ್ ಮಾಡ್ತಾರೆ ಅಂತ ಅವ್ರಿಗೂ ನಂಬಿಕೆ ಬರುತ್ತೆ, ಕಲ್ಲು ಚೆನ್ನಾಗಿ ಬರುತ್ತೆ. ಇದು ನೋಡಿ, 16ಗೆ 85 ಲೆಂತು, ಈ ಥರ 3 ಪ್ಲ್ಯಾಟ್ಫಾರ್ಮ್ ಮಾಡಿದ್ದೀನಿ. ಇದು ಬಂದು ಮಾಡ್ತಾಯಿದ್ದಾರೆ ನೋಡಿ, ಚೆನ್ನಾಗಿ ಬಂದಿದೆ. ನೀವು ಆ ಕಡೆ ಇರೋರು ಯಾರಾದ್ರು ನೋಡಬೇಕಾದ್ರೆ ಕೂಡ ನೋಡಿ, ಮಾಡಿಕೊಡ್ತೀನಿ. ಈ ಥರ ಇವಾಗ ಬ್ಯಾಂಗ್ಳೂರು ಕಡೆಯವರು, ಕರ್ನಾಟಕದವರು ಯಾರಾದ್ರು ನೋಡಿದ್ರೆ ನೀವು ಕನ್ನಡದಲ್ಲಿ ವಿಡಿಯೋ ಹಾಕಿ ನಾನು ನೋಡಬೇಕಂತ ಕೆಲವರು ಕೇಳ್ತಾ ಇದ್ದಾರೆ. ಅದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಓಕೆ, ಇದು ಬಂದು ಟೋಟಲು ಮೆಟೀರಿಯಲ್ ನೀವೇ ಈಸ್ಕೊಟ್ರೆ ನಾನು 65 ರೂಪಾಯಿ ಮಾಡ್ತಾಯಿದ್ದೀನಿ ತಮಿಳ್ನಾಡಲ್ಲಿ. ಅಲ್ಲಿಗಾದರೆ ಒಂದು 5 ರೂಪಾಯಿ ಸೇರಿಸಾಗುತ್ತೆ. ಒಂದು 70 ರೂಪಾಯಿಗೆ ಸ್ಕ್ವೇರ್ ಫೀಟ್ಗೆ ಮಾಡೋಣ, ಯಾಕೆಂದರೆ ಇಲ್ಲಿಂದ ಬರೋದು ದೂರ, ಇದೆಲ್ಲ ಸೇರಿ. ಇದಕ್ಕೆ ಯಾವ ಕೆಲಸ ನಂದು ಅಂದರೆ, ಕೆಳಗಡೆ
ಮಣ್ಣು ಮಟ್ಟ ಮಾಡಿ ಕೊಡೋದು ನಿಮ್ಮದು. ಇದ್ರೂ ಮಣ್ಣು ಮಟ್ಟ ಮಾಡೋಕ್ಕೆ ಆವಾಗಲೇ ನಾನು ಬಂದುಬಿಡ್ತೀನಿ. ನನಗೆ ವಾಟ ಹೆಂಗೆ ಬೇಕೋ ನಾವು JCB ಕೆಲಸ ನಿಮ್ಮದು. JCBಯಲ್ಲಿ ಹೆಂಗೆ ಕೆಲಸ ಮಾಡಿಸ್ಕೋಬೇಕಂತ ನಾನು ಮಾಡಿಸ್ಕೊಳ್ತೀನಿ. ಇದು ಬಂದು ನೋಡಿ, ನೀರಿನ ತೊಟ್ಟಿ 20,000 ಲೀಟ್ರ್ ಕಟ್ಟಿದ್ದೀನಿ. ಇದರಲ್ಲಿಂದ ನೀರು ಚೇಂಜ್ ಮಾಡೋಕ್ಕೆ ಇದು ತೊಟ್ಟಿ, ಇದರಿಂದ ಒಂದು ತೊಟ್ಟಿಂದ ಇನ್ನೊಂದು ತೊಟ್ಟಿಗೆ ಚೇಂಜ್ ಮಾಡೋಕ್ಕೆ ಇದರಲ್ಲಿ ಬಂದು ಹೋಗುತ್ತೆ. ಆ ಥರ ಏನಿಟ್ಟೆ ಈಗ 70 ರೂಪಾಯಿ ಸ್ಕ್ವೇರ್ ಫೀಟ್ ಅಂದರೆ ಮಣ್ಣು ಮಟ್ಟ ಮಾಡೋದ್ರಿಂದ ಮಣ್ಣು ಮಟ್ಟ ಮಾಡಿಬಿಟ್ಟು ಆಮೇಲೆ ನೀವು ರೋಲರ್ ಓಡಿಸ್ಬೇಕಾದ್ರೆ ರೋಲರ್ ಓಡಿಸ್ಕೊಟ್ಬಿಡಬೇಕು. ಆಮೇಲೆ 40 mm ಕಾಂಕ್ರೀಟು 6 ಇಂಚ್ ಕಾಂಕ್ರೀಟ್ ಹಾಕ್ತೀನಿ. ಅದನ್ನು ಇದು ಬಂದು ಜಲ್ಲಿ ಹಾಕ್ಬಾರ್ದು, ಮಿಕ್ಸ್ ಮಾಡಿ ಹಾಕ್ಕೊಡ್ತೀನಿ. ಕಾಂಕ್ರೀಟು ಸಿಮೆಂಟು ಇದೆಲ್ಲ ಜಲ್ಲಿ ಎಲ್ಲ ಮಿಕ್ಸ್ ಮಾಡಿ 6 ಇಂಚ್ ಕಾಂಕ್ರೀಟ್ ಹಾಕ್ಬಿಟ್ಟು ಆಮೇಲೆ ಅದಕ್ಕೆ ಮೇಲೆ ಬಂದು ಕಂಬಿ ಕಟ್ಬಿಟ್ಟು ಈ ಥರ ಪಾರ್ಟಿಷನ್ ಮಾಡಿಬಿಡ್ಬೇಕು. ಪಾರ್ಟಿಷನ್ ಮಾಡಿಬಿಟ್ಟು ಅದಕ್ಕೆ 2 ಇಂಚ್ ಕಾಂಕ್ರೀಟ್ ಹಾಕಿ ಪಾರ್ಟಿಷನ್ ಮಾಡ್ತೀನಿ. ಅದನ್ನು ಪಾರ್ಟಿಷನ್ ಮಾಡಿಬಿಟ್ಟು ಅದಕ್ಕೆ ಮೇಲೆ ಈ ಥರ 12 mm ಆಮೇಲೆ 20 mm 2 ಕಾಂಕ್ರೀಟು ಮಿಕ್ಸ್ ಮಾಡಿ ಈ ಥರ ಕಾಂಕ್ರೀಟು ಹಾಕ್ಬಿಟ್ಟು ಇದ್ರ ಮೇಲೆ ಪಾಲಿಷ್ ಮಾಡಿಕೊಡ್ತೀನಿ. ಇದು ನೋಡಿ ಓಡಿಸ್ತಾ ಇದ್ದಾರೆ ನೋಡಿ, ಮಿಷಿನ್ ಬಿಟ್ಟು ಕ್ಲೀನಾಗಿ ಓಡಿಸಿದ್ರೆ ಚೆನ್ನಾಗಿರುತ್ತೆ. ಈ ಕಡೆ ರ್ಯಾಂಪ್ ಬರುತ್ತೆ, ಈ ಕಡೆ ಅವ್ರು ನಿಂತಿದ್ದಾರೆ ನೋಡಿ ಓನರು, ಆ ಕಡೆ ರ್ಯಾಂಪ್ ಬರುತ್ತೆ, ಆ ಕಡೆ ಪ್ಲ್ಯಾಟ್ಫಾರ್ಮು. ಇಲ್ಲಿಂದ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಇಳಿದು ಕಲ್ಲು ಫುಲ್ಲು ಹೊಡೆದ್ಕೊಂಬಂದ್ಬಿಟ್ಟು ಹತ್ತಿ ತಿರ್ಗಾ ಪಕ್ಕದಲ್ಲಿರೋ ಪ್ಲ್ಯಾಟ್ಫಾರ್ಮ್ಗೆ ಹೋಗೋದು. ನೋಡಿ ಇದು ಫುಲ್ಲು ನೀರು ತುಂಬಿಸಿದ್ದೀವಿ. ಈ ಥರ ಕ್ಲೀನಾಗಿ ಮಾಡಿಕೊಟ್ಬಿಡ್ತೀನಿ. ಇದರಲ್ಲಿ ಪೈಪ್ ಲೈನು ನಂದೆ, ಆಮೇಲೆ ಈ ಕಡೆ ಪೈಪ್ ಹೆಂಗೆ ಹೋಗಬೇಕು ಇದೆಲ್ಲ ಎಲ್ಲ ನಾವೇ ಮಾಡಿಕೊಡ್ಬೇಕಾದ್ರೆ ಕೂಡ ಮೆಟೀರಿಯಲ್ ಎಲ್ಲ ಸೇರಿ ಮಾಡಿಕೊಡ್ಬೇಕಾದ್ರೆ ಕೂಡ ನಾನು ಮಾಡಿಕೊಡ್ತೀನಿ. ಈ ಥರ ಮಾಡಬೇಕಾದ್ರೆ ಇದು ಟೋಟಲು ಮಿಷಿನರಿ, ಪ್ಲ್ಯಾಟ್ಫಾರ್ಮು, ನೀರಿನ ತೊಟ್ಟಿ, ಒಂದು ಸಿಮೆಂಟ್ ರೂಮು, ಇದು ಎಲ್ಲ ಸೇರಿ ಈ ಕಡೆ ತಮಿಳ್ನಾಡು ಕಡೆ ಆದರೆ ಒಂದು 12.5 ಲಕ್ಷ ರೂಪಾಯಿ 13 ಲಕ್ಷ ರೂಪಾಯಿ ಒಳಗೆ ಮಾಡೋಣ. ಕೆಲಸ ಮೆಟೀರಿಯಲ್ಲು ಹೆಂಗಿದೆಯಾ ಆ ಥರ ಒಂದು 50,000 ರೂಪಾಯಿ ಹೆಚ್ಚು ಕಮ್ಮಿ ಆಗುತ್ತೆ ಊರಿಗೆ. ಆ ಥರ ಮಾಡೋಣ ಹೇಳಿ. ಇಲ್ಲ ಎಲ್ಲ ಮೆಟೀರಿಯಲ್ ಎಲ್ಲ ನೀವೇ ಈಸ್ಕೊಡ್ತೀರಾ, ನಾವು ಕೆಲಸ ಮಾತ್ರ ಮಾಡಬೇಕಾದ್ರೆ ಕೂಡ ಮಾಡೋಣ. ಅದು ಬಂದ್ಬಿಟ್ಟು ಒಂದು 70 ರೂಪಾಯಿ ಸ್ಕ್ವೇರ್ ಫೀಟಿಗೆ ಮಾಡಿಕೊಡ್ತೀನಿ. ಆಮೇಲೆ ಈ ತೊಟ್ಟಿ, ನೀರಿನ ತೊಟ್ಟಿ 30,000 ರೂಪಾಯಿ. ಆಮೇಲೆ ಇದು ಏನು ಸಿಮೆಂಟ್ ರೂಮ್ ಒಂದು 30,000 ರೂಪಾಯಿ. ಅದು ಬಂದು 10ಕ್ಕೆ 16 ಸೈಜ್ಗೆ ಒಂದು ಸಿಮೆಂಟ್ ರೂಮು. ಇದೆಲ್ಲ ಲೇಬರ್ಗೂ ಮಾಡೋಣ, ಇಲ್ಲ ಬೇರೆ ಫುಲ್ಲು ಮೆಟೀರಿಯಲ್ಗೂ ಮಾಡಿಕೊಡ್ತೀನಿ, ಹೆಂಗಿದ್ರೂ ಮಾಡೋಣ. ಟೋಟಲ್ ಮಿಷಿನರಿ ಎಲ್ಲ ಸೇರಿಸಿ ಮಾಡಬೇಕಾದ್ರೆ ಕೂಡ ಮಾಡಿಕೊಡ್ತೀನಿ. ಎಲ್ಲ ನಿಮ್ಮ ಲೆಕ್ಕನೇ, ನೀವು ಹೆಂಗೆ ಬೇಕಾದ್ರೆ ಮಾಡ್ತೀವಿ. ಇದೇ ನಾರ್ಮಲ್ ಪ್ಲ್ಯಾಟ್ಫಾರ್ಮ್ ಮಾಡಬೇಕು, ಈ ಥರ ಬೇಡ, ನೀರಿದ್ದು ಬೇಡ ಅಂದ್ರೂ ಆ ಥರನೂ ಮಾಡೋಣ. ಅದಾದರೆ ಒಂದು 8 ಲಕ್ಷ ರೂಪಾಯಿಗೆ ಒಂದು ಪ್ಲ್ಯಾಟ್ಫಾರ್ಮು, ಸಿಮೆಂಟ್ ರೂಮು, ಮಿಷಿನರಿ ಎಲ್ಲ ಸೇರಿ 8 ಲಕ್ಷ ರೂಪಾಯಿಗೆ ಮಾಡಿಕೊಡ್ತೀನಿ. ಮಿಷಿನರಿ ಐನರ್ ಇಂಡಸ್ಟ್ರಿಯಲ್ ಕೊಯಮತ್ತೂರು, ಈ ಮಿಷಿನರಿ ಹಾಕ್ಕೊಡ್ತೀನಿ ಎಲ್ಲದಕ್ಕೂ. ಅದು ಬೇಕಾದ್ರೆ ಮಾಡೋಣ. ಇದು ನೋಡಿ ನೆಕ್ಸ್ಟ್ ವಿಡಿಯೋ, ಇದು ಬಂದ್ಬಿಟ್ಟು ಬಂಡ್ರೊಟ್ಟಿ ತಮಿಳ್ನಾಡಲ್ಲಿ ಮಾಡಿದ್ದೀನಿ. ಈ ವಿಡಿಯೋ ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ, ಟ್ರೈ ಮಾಡೋಣ. ಎಲ್ಲರೂ ನೋಡಿ.